ಗೋಲ್ ಹೊಡಿಬೇಕು. ಹೊಡಿತೀನಿ. ಬಾಲ್ ತಗೊಂಡ್ ಬಂದ್ ಇಲ್ಲಿಡಿ. ಸರಿ, ಗ್ರೌಂಡ್ ಸೆಂಟರ್ಗೆ ಬಂದ್ ಹೊಡಿ. ಬೇಕಾಗಿಲ್ಲ, ನಾನ್ ಇಲ್ಲಿಂದಾನೇ ಗೋಲ್ ಹೊಡಿತೀನಿ. ಓವರ್ ಕಾನ್ಫಿಡೆನ್ಸಾ? ಓನ್ಲಿ ಕಾನ್ಫಿಡೆನ್ಸ್. ಅಸ್ಮಿತಾ, ಗೇಮ್ ಅಂದ್ರೆ ನಿಂಗ್ ಮನ್ಸಿಗೆ ಬಂದಂಗ ಆಡೋದಲ್ಲ, ರೂಲ್ಸ್ ನ ಫಾಲೋ ಮಾಡು. ಸತ್ ಹೋದೆ ಇವತ್ತು. ಬರ್ಬೇಕು ಬರ್ಬೇಕು ಬರ್ಬೇಕು. ಹೊಸ ಮದ್ವೆ ಹುಡುಗಿ ತರ ಏನ್ ಹಾಗೆ ನಡೀತಿದ್ಯಾ? ಸ್ಟೈಲ್ ಇದು. ಅಸ್ಮಿತಾ, ಅಸ್ಮಿತಾ ಗೋಲ್ ಹೊಡಿಬೇಕು. ಕಮ್ ಆನ್ ಅಸ್ಮಿತಾ, ಗೋಲ್ ಹೊಡಿಬೇಕು. ಅಸ್ಮಿತಾ, ಅಸ್ಮಿತಾ ಹೊಡಿಬೇಕು. ಅಸ್ಮಿತಾ ಗೋಲ್ ಹೊಡ್ಬಿಟ್ಲು. ಹಾವು ಹಾವು ಅಂತ ಕೂಗು. ಹಾವಂತೆ. ನನ್ನ ಯಾಕೆ ಹಾಗೆ ಬೆಳೆಸ್ಬಿಟ್ರಿ? ಹಾವು 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 ಅಮ್ಮ, ಅಯ್ಯೋ. ಇಲ್ಲಿ ಯಾರೋ ಎಣ್ಣೆ ಚೆಲ್ಲಿದ್ರು. ಮನೆಯಲ್ಲಿ ಜೆನ್ನಿ ಆಂಟಿ ಜಾರಿ ಕಾಲ್ ಮುರ್ಕೊಂಡಿದ್ರೆ ಅಶ್ಮಿತಾ ಯಾಕೆ ಕುಣ್ತಾ ಇದ್ದಾಳೆ? ರಾಜಿ, ಯಾಕೆ ಇವತ್ತು ನಿನ್ ಫೋಕಸ್ ಎಲ್ಲಾನು ಅಸ್ಮಿತಾ ಮೇಲೆ ಇತ್ತು? ಸರ್, ನಿಮ್ಗೇನು ಅನಿಸ್ತಿಲ್ವಾ? ರಾಜಿ, ನಂಗೇನು ಅರ್ಥ ಆಗ್ತಿಲ್ಲ, ಕ್ಲಿಯರ್ ಆಗಿ ಹೇಳು. ಅದನ್ನ ಹೇಳ್ಬೇಕು ಅಂತಾನೆ ಇಷ್ಟೊತ್ತು ವೇಟ್ ಮಾಡಿದ್ದು ಸರ್. ಮನೇಲಿ ಜೆನ್ನಿ ಆಂಟಿ ಕಾಲ್ ಮುರಿದಿದೆ ಅಲ್ವಾ? ಮುರಿದಿದೆ. ನಡಿಯಕ್ ಆಗ್ತಿಲ್ಲ ಅಲ್ವಾ? ಹೌದು. ಅಶ್ಮಿತಾ ಕೂಡ ಇವತ್ತು ಕುಂತ್ಕೊಂಡೇ ಬಂದಿದ್ದಾಳೆ. ಗೇಮ್ ಆಡದೆ ಇರೋದಕ್ಕೆ ಕಾರಣನೂ ಅದೇ. ಅದಕ್ಕೆ ನನ್ನ ಫೋಕಸ್ಸು ಅವಳ ಮೇಲೆ ಇದೆ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನಿನ್ ಕಣ್ಣಿಗೆ ಮನಸ್ಸಿಗೆ ಮಧ್ಯ ಇರೋ ಅಪಾರ್ಥ ಅನ್ನೋ ಪರ್ದೆನ ತೆಗೆದ್ಬಿಡು ಆದ್ಯ. ಸಂತೋಷ ಅನ್ನೋದು ಎಷ್ಟು ಚೆನ್ನಾಗಿರತ್ತೆ ಅಂತ ಅರ್ಥ ಆಗತ್ತೆ. ಸೀನು ಮಾವ ಎಷ್ಟು ಒಳ್ಳೆಯವನು ಅಂತ ನಿಂಗೆ ಗೊತ್ತಾಗತ್ತೆ. ನಿಮ್ ಮಾವ ಒಳ್ಳೆಯವನು ಅಂತ ಹೇಳೋದಕ್ ಬಂದಿದ್ಯಾ? ಕೆಟ್ಟವನಲ್ಲ ಅಂತ ಹೇಳೋದಕ್ಕೆ ಬಂದಿದ್ದು ನಾನು. ಮಾವನ್ ಬಗ್ಗೆ ನನಗೆ ಗೊತ್ತು. ಅವನು ನಿನ್ನ ಮದ್ವೆ ಮಾಡ್ಕೊಂಡಾಗ ನಿನ್ನಷ್ಟು ಅದೃಷ್ಟವಂತೆ ಇವರಲ್ಲೇ ಯಾರೂ ಇರ್ಲಿಲ್ಲ ಅಂದೆ. ಎಲ್ರಿಗಿಂತ ಜಾಸ್ತಿ ಸಂತೋಷ ಪಟ್ಟಿದ್ದು ನಾನೇ, ಗೊತ್ತಾ? ಮಾವನ್ ಬಗ್ಗೆ ನನಗಷ್ಟು ಸಂತೋಷ ಆಗಿರೋದಕ್ಕೆ ನಿನ್ನ ಹತ್ರ ಅಷ್ಟು ನಂಬಿಕೆಯಿಂದ ನಾನು ಹೇಳ್ತಾ ಇರೋದು ಅಲ್ವಾ? ಅಷ್ಟೇ ಸಂತೋಷವಾಗಿ ನೀನು ಇರ್ತೀಯ ಅನ್ಕೊಂಡಿದ್ದೀನಿ. ಆದ್ರೆ ನೀನು ಸುಳ್ಳನ್ನೇ ನಿಜ ಅನ್ಕೋತಿದ್ಯಾ, ನಿಜನ್ನ ಸುಳ್ಳು ಅನ್ಕೋತಿದ್ಯಾ. ಯಾವ್ದು ನಿಜಾನೋ ಯಾವ್ದು ಸುಳ್ಳು ಅನ್ನೋದನ್ನ ತಿಳ್ಕೊಳ್ದೆ ಇರೋಷ್ಟು ಚಿಕ್ಕೋಳಲ್ಲ ನಾನು ರಾಜಿ. ಹೌದು, ನೀನ್ ಚಿಕ್ಕ ಹುಡುಗಿ ಅಲ್ಲ. ಹಂಸದ ಹಾಗೆ ಹಾಲನ್ನ ನೀರನ್ನ ಈಸಿಯಾಗಿ ಕಂಡು ಹಿಡಿದ್ಬಿಡ್ತೀಯ. ಆದ್ರೆ ಮಾವನ್ ವಿಷಯದಲ್ಲಿ ಮಾತ್ರ ಯಾಕೆ ಹೀಗಾಡ್ತಿದ್ಯೋ ಗೊತ್ತಾಗ್ತಾ ಇಲ್ಲ. ಒಂದ್ ಹೆಣ್ಣಿನ ಇಷ್ಟ ಕಷ್ಟಗಳನ್ನ ತಿಳ್ಕೊಳ್ದೆ ಬಲವಂತವಾಗಿ ತಾಳಿ ಕಟ್ಟೋನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದ್ಯಾ ರಾಜಿ ನೀನು. ಏನಿದೆಲ್ಲ ಹೇಳು? ಅದು ತಪ್ಪೆ, ನಾನು ಒಪ್ಕೊಳ್ತಾ ಇದ್ದೀನಲ್ಲ. ಆದ್ರೆ ಮಾವ ಅದನ್ನೆಲ್ಲ ಯಾರಿಗೋಸ್ಕರ ಮಾಡಿದಾನೆ? ನಿಂಗೋಸ್ಕರನೇ ತಾನೆ. ನಿನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ ಮಾಡ್ದ. ನನಗಿಷ್ಟ ಇಲ್ದೆ, ನನ್ ಪರ್ಮಿಷನ್ ಇಲ್ದೆ ನನ್ ಮೈ ಮೇಲೆ ಕೈ ಹಾಕ್ತಾ.
ಮತ್ತೆ ಅದು ಆ, ಅಂದ್ರೆ ಅದು ಗಂಡ ಅಂದ್ರೆ ಹೆಂಡತಿ ಮೇಲೆ ಅಷ್ಟು ಹಕ್ಕು ಇರ್ಬೇಕು ಅಂತ ಏನು ಇಲ್ಲ. 3 ಗಂಟಲ್ಲ 30 ಗಂಟೆ ಹಾಕಿದ್ರು ಸರಿ. ಹೆಂಡತಿ ಅನುಮತಿ ಇಲ್ದೆ ಹೆಂಡತಿ ಹತ್ರ ಹಾಗೆ ನಡ್ಕೊಳ್ಳೋದು ತಪ್ಪೆ, ಖಂಡಿತವಾಗ್ಲೂ ತಪ್ಪೆ. ಅಂತ ಓವರ್ ಆಕ್ಷನ್ಗಳನ್ನ ಅವನು ತುಂಬಾ ಸಲ ಮಾಡಿದಾನೆ. ನಾನೇ ದೊಡ್ಡಮ್ಮನ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಅವರಿಬ್ರು ನನ್ನಿಂದ ಬೇರೆ ಆಗೋದು ನನಗಿಷ್ಟ ಆಗ್ದೆ ನನ್ ಮನ್ಸನ್ನ ಸಾಯಿಸ್ಕೊಂಡು ಸೀನು ಜೊತೆ ಸಂತೋಷವಾಗಿರೋ ತರ ನಾಟಕ ಮಾಡ್ದೆ. ಈಗ ನಾವೆಲ್ಲ ಒಂದಾಗಿದ್ದೀವಲ್ವಾ? ಅದಕ್ಕೆ ನೀವ್ ದೂರ ಆಗ್ತೀರಾ ಅಂತ ಹೇಳೋದು ನ್ಯಾಯ ಅನ್ಸತ್ತಾ? ಅಂದ್ರೆ ಆದ್ಯಾ, ನನ್ ನೋವು ನಿನ್ಗೆ ಕಾಮಿಡಿ ಆಗಿದೆ ಅಲ್ವಾ? ಇನ್ನೇನ್ ಮತ್ತೆ ಆದ್ಯಾ, ಎಲ್ರೂ ಒಂದಾದ್ರಲ್ಲ ಅಂತ ಸಂತೋಷ ಪಡ್ಬೇಕಾ ಅಥವಾ ನೀವ್ ದೂರ ಆಗ್ತಿದ್ದೀರಾ ಅಂತ ದುಃಖ ಪಡ್ಬೇಕಾ? ಏನ್ ಮಾಡ್ಬೇಕೋ ನೀನೇ ಹೇಳು. ನಮ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಎಲ್ರೂ ಸಂತೋಷವಾಗಿರಿ. ಅಷ್ಟು ಸ್ವಾರ್ಥಿಗಳಿಲ್ ಯಾರು ಇಲ್ಲ ಆದ್ಯಾ. ಕಷ್ಟನೇ ಆದ್ರೂ ಸುಖನೇ ಆದ್ರೂ ಎಲ್ರೂ ಹಂಚ್ಕೋತೀವಿ. ಅದ್ ನಿನ್ಗೂ ಕೂಡ ಗೊತ್ತು ಅನ್ಕೋತೀನಿ. ಸರಿ, ಇದೆಲ್ಲ ಬಿಡು. ಮಾವ ತಪ್ಪು ಮಾಡಿದ್ದಾನೆ, ಓಕೆ. ಅದಕ್ಕೆ ಪರಿಹಾರ ಬಂಧನ ಕಳ್ಕೊಳ್ಳೋದಂತೂ ಅಲ್ವಲ್ಲ? ಸರಿ, ಅವ್ನ್ ಏನ್ ಮಾಡಿದ್ರೆ ಒಪ್ಕೊಳ್ತೀಯಾ?